ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ಇವತ್ತಿನ ವಿಡಿಯೋ ಬಂದು ನೋಡಿದ್ರೆ ನಾವು ಅಂದರೆ 1ನೇ ತಾರೀಕು ಸಂಜೆ ವ್ಲಾಗೆ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿ ದೇವಸ್ಥಾನಕ್ಕೆ ಸರ್ಕಲ್ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಶ್ರೀರಾಮಪುರಂಗೆ ಹೋಗಿದ್ವಿ. ಅಲ್ಲಿ ರಕ್ಷಿ ಸ್ವಲ್ಪ ಟೀ ಶರ್ಟ್ಸ್ ತೊಗೊಬೇಕು ಅಂತ ಹೇಳಿದ್ದ. ಅಲ್ಲಿಂದ ಮುಗಿಸ್ಕೊಂಡು ನಾವು ಇದಕ್ಕೆ ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ, ಅಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಊಟಕ್ಕೆ ನಾವು ಒಂದು 6:30 ಹಂಗೆ ಹೊರಟ್ವಿ. ಅವ್ರ ಮನೆಯಿಂದ ಹೊರಟ ಮೇಲೆ 7 ಗಂಟೆಗೆ ಅಲ್ಲಿ ರೀಚ್ ಆದ್ವಿ. ಅಲ್ಲಿಂದ ಕಾಮಾಕ್ಷಿ ಪಾಳ್ಯದಿಂದ ಮೆಜೆಸ್ಟಿಕ್ ಬಂದು ಜಸ್ಟ್ ಒಂದು ಅರ್ಧ ಗಂಟೆ ಅಷ್ಟೇ. ಅಲ್ಲಿಂದ ನಾವು ಹೋದ್ವಿ ದೇಸಿ ಮಸಾಲಾಗೆ. ನೋಡಿ, ಇದೇ ದೇಸಿ ಮಸಾಲ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಇಲ್ಲಿಗೆ ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಾನು ಮತ್ತು ರಕ್ಷಿ. ಸೊ ಅದಕ್ಕೆ ಇವತ್ತು ನ್ಯೂ ಇಯರ್ ದಿವಸ ಹೋಗೋಣ ಅಂತ ಹೇಳ್ಬಿಟ್ಟು, ಸ್ಪೆಷಲಾಗಿರುತ್ತೆ ಅಂತ ಹೇಳ್ಬಿಟ್ಟು ನ್ಯೂ ಇಯರ್ ದಿವಸ ಬಂದ್ವಿ. ಅಂದರೆ ನಾರ್ಮಲಾಗಿ ನೋಡಿದ್ರೆ ಜಸ್ಟ್ ಬಂದು ನಾನು ಗೂಗಲಲ್ಲಿ ನೋಡಿದ್ದು 200 ಅಂತ ಹಾಕಿದ್ರು, ಬಟ್ ಅಲ್ಲೋಗಿ ನೋಡಿದ್ರೆ 250 ರುಪೀಸ್ ಫೀಸ್ ಅಂತ ಹೇಳಿದ್ರು, ಎಂಟ್ರಿ ಫೀಸು. ಆಮೇಲೆ ನ್ಯೂ ಇಯರ್ ದಿವಸ ನೋಡಿದ್ರೆ 350 ರುಪೀಸ್ ಹಾಕಿದ್ದಾರೆ, ಅಂದರೆ 100 ರುಪೀಸ್ ಜಾಸ್ತಿ ಮಾಡಿದ್ದಾರೆ. ಇವತ್ತೊಂದು ದಿವಸ ಮಾತ್ರ 350 ಅಂತ ಹೇಳ್ಬಿಟ್ಟು 350 ಹಾಕಿದ್ರು. ಸೊ ಬಂದಿದ್ದೀವಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದು 200 ಅಂತಾನೆ. ಬಟ್ ಓಕೆ, 250 ಆದ್ರೂ ಓಕೆ. ನಾರ್ಮಲ್ ಡೇಸಲ್ಲಿ 250 ಅಂತೆ. ವೀಕ್ ಡೇಸು ಮತ್ತು ಈ ಥರ ಫೆಸ್ಟಿವಲ್ ಈ ಟೈಮಲ್ಲಿ ಬಂದು ನಿಮಗೆ 350 ಇರುತ್ತೆ ಪ್ರೈಸು. ಆಮೇಲೆ ಒಳಗಡೆ ಹೋಗಿ ನಾವು ಹೋಗಿದ್ದ ಟೈಮ್ಗೆ ಒಂದು 7 ಗಂಟೆ ಆಗಿತ್ತಲ್ವ. ಸೊ ಅದರಿಂದ ಇನ್ನೂ ಜನ ಯಾರೂ ಬಂದಿರಲಿಲ್ಲ. ಫಸ್ಟು ನಾವೇನು ಮಾಡಿದ್ವಿ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಸಿಪಿಗಳನ್ನೂ ನಾನು ವೀಡಿಯೋ ಮಾಡಿಕೊಂಡೆ, ಏನೇನೆಲ್ಲ ಮಾಡಿದರು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ರೌಂಡ್ ಫಸ್ಟು ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಬಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಟೇಸ್ಟ್ ನನಗೆ 50-50 ಅಷ್ಟೇ. ನನಗೇನು ಅಷ್ಟು ಹೇಳೋ ಅಷ್ಟು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾವು ಒಂದು ಸತಿ ಬಂದು ಇದರಲ್ಲಿ ರಾಜಾಜಿನಗರಲ್ಲಿ ಬಂದು ಅನ್ಲಿಮಿಟೆಡ್ಗೆ ಹೋಗಿದ್ವಿ ಒಂದು ದಿವಸ. ಅಲ್ಲಿ ಮಾತ್ರ ಸೂಪರಾಗಿ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ನಾನ್ ವೆಜ್ಜಲ್ಲಿ ಚೆನ್ನಾಗಿ ತಿಂದ ರಕ್ಷಿ ಆಗಲಿ ನಾನಾಗಲಿ ತಿಂದ್ವಿ. ಬಟ್ ಆದರೆ ಇಲ್ಲಿ ವೆಜ್ ಇದ್ದರೂ ಕೂಡ ಅಷ್ಟು ಐಟಮ್ಸ್ ಇತ್ತು, 30+ ಐಟಮ್ಸ್ ಇತ್ತು. ಬಟ್ ಆದರೂ ನಮ್ಮ ಕೈಯಲ್ಲಿ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಏನಂತ ಅಂದರೆ, ಈಗ ಮದುವೆ ಫಂಕ್ಷನ್ಗೆ ಹೋದರೆ ನಾವು ಒಂದು ಮದುವೆ ಊಟ ಹೆಂಗೆ ಮಾಡ್ತೀವೋ ಎಲ್ಲದರಲ್ಲೂ ಸ್ವಲ್ಪ ಅಂದರೆ ವೆರೈಟಿ ಜಾಸ್ತಿ ಇರುತ್ತೆ, ಸ್ವಲ್ಪ ಹೆಂಗೆ ಟೇಸ್ಟ್ ಮಾಡ್ತೀವೋ ಅದೇ ರೀತಿಯೇ ಅನ್ನಿಸ್ತು ನನಗೆ. ಇದೇನು ನಮ್ಗೆ ಅನ್ಲಿಮಿಟೆಡ್ ನಾವು ತಿಂದಂಗೆ ಅಂತೂ ನಮ್ಗೆ ಅನಿಸಿಲ್ಲ. ನಾವು ಜಾಸ್ತಿ ತಿನ್ಬೋದು ಅಂತ ಅಂದ್ಕೊಂಡು ಹೋಗ್ತೀವಲ್ಲ, ಅನ್ಲಿಮಿಟೆಡು ನಾವು ಎಷ್ಟು ಬೇಕಾದ್ರೆ ತಿನ್ಬೋದು ಅಂತ, ಅದು ಸುಳ್ಳು. ನಮ್ಮ ಕೈಲಿ ತಿನ್ನೋಕ್ಕಂತೂ ಆಗಲ್ಲ. ನೋಡಿ, ನನ್ನ ಪ್ಲೇಟಲ್ಲಿ ನೋಡ್ಬೋದು ನೀವು, ಜಸ್ಟ್ ನಾವು ಸ್ವಲ್ಪ ಈ ಮದುವೆ ಮನೆಗಳಲ್ಲಿ ನಮಗೆ ಬಡಿಸ್ತಾರೆ ನೋಡಿ, ಒಂದು ಸ್ವಲ್ಪ 4 ಗೋಬಿ ಮಂಚೂರಿ, ಒಂದು ಜಾಮೂನು, ಒಂದು ರಸಗುಲ್ಲ, ಈ ಥರ ಒಂದು ಸ್ವಲ್ಪ ನಾವು ನಾವು ಮದುವೆ ಫಂಕ್ಷನ್ಗಳಲ್ಲಿ ತಿಂತೀವೋ ಜಸ್ಟ್ ಅದೇ ಫೀಲೇ ನನಗಾಗಿದ್ದು. ನನಗಂತೂ ಅನ್ಲಿಮಿಟೆಡ್ ತಿಂದ್ವಿ ಅಂತಲೇ ಅನಿಸ್ತಿಲ್ಲ. ನೋಡಿ, 7 ಗಂಟೆ ಟೈಮಲ್ಲಿ ಬಂದು ನಮಗೆ ಫುಲ್ ಖಾಲಿ ಇತ್ತು, ಜನನೇ ಕಮ್ಮಿ ಇದ್ದರು. ಆಮೇಲೆ ಅರ್ಧ ಗಂಟೆ ಆದಮೇಲೆ 7:30-8 ಗಂಟೆ ಆಗೋಷ್ಟರಲ್ಲಿ ಜನ ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ, ಅಷ್ಟು ಬಂದರು. ಅಂದರೆ ಜನ ಆಚೆ ಎಲ್ಲ ಅಷ್ಟು ವೆಯ್ಟ್ ಮಾಡಿ ಟೋಕನ್ಸ್ ತೊಗೊಂಡು ವೆಯ್ಟ್ ಮಾಡ್ಕೊಂಡು, ಅಂದರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಸೀಟ್ಸ್ ಖಾಲಿ ಆಗಬೇಕಲ್ವ, ಸ್ವಲ್ಪ ಎಲ್ಲ ತಿಂದು ಆಚೆ ಹೋದ್ಮೇಲೆ ಎಲ್ಲ ಫಿಲಪ್ ಆದರು. ಬಟ್ ತುಂಬ ಜನ ಬಂದಿದ್ದರು ಅವತ್ತು. ನ್ಯೂ ಇಯರ್ ದಿವಸ ಫುಲ್ ಫ್ಯಾಮಿಲಿಯಾಗಿ ಬಂದೆಲ್ಲ ಅನ್ಲಿಮಿಟೆಡ್ಗೆ ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದಿದ್ದರು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ಓಕೆ, ಒಂದು ಫಂಕ್ಷನ್ಗೆ ಹೋಗಿ ಒಂದು ಊಟ ಮಾಡ್ತೀವಿ ಅಂತಂದರೆ, ಈಗ ನಾವು ಮನೇಲಿ ಇಷ್ಟು ವೆರೈಟಿ ಒಂದೇ ದಿವಸ ಮಾಡಿ ನಾವು ತಿನ್ನೋಕ್ಕಾಗಲ್ಲ. ಒಂದು ದಿವಸ ನಾವು ವರ್ಷದಲ್ಲಿ 1 ದಿವಸ 2 ದಿವಸ ಈ ಥರ ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ ನನಗೆ. ಮತ್ತು ರಕ್ಷಿ ಮಾತ್ರ ಅವತ್ತು ಬೆಳಗ್ಗೆಯಿಂದ ನನಗೆ ಆಚೆ ಕರ್ಕೊಂಡೋಗಿಲ್ಲ ಅಂತ ಮನೆಯಲ್ಲೆಲ್ಲ ಫುಲ್ ಹಠ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾನು ಕರ್ಕೊಂಡೋಗ್ತೀನಿ, ಮಧ್ಯಾಹ್ನನೇ ಕರ್ಕೊಂಡೋಗ್ಬೇಕು ಅಂತಂದ. ನಾನು ಮಧ್ಯಾಹ್ನ ಏನು ಮಾಡಿದ್ವಿ, ಸರ್ಕಲ್ ಮರೆಮ್ಮ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೇ ನಮಗೆ ಅಲ್ಲೇ ಪ್ರಸಾದ ಎಲ್ಲ ಆಯಿತು. ಸೊ ಅದಕ್ಕೆ ಮಧ್ಯಾಹ್ನ ಪ್ರಸಾದ ಎಲ್ಲ ಅಲ್ಲಿ ತಿಂದಮೇಲೆ ನಮಗೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇನಂದೆ, ರಕ್ಷಿ ಅನ್ಲಿಮಿಟೆಡಲ್ಲಿ ಸ್ವಲ್ಪ ಹೊಟ್ಟೆ ಖಾಲಿ ಇದ್ರೇ ನೀನು ತಿನ್ನೋಕ್ಕಾಗೋದು, ಬೇಡ ಅಂತ ಹೇಳ್ಬಿಟ್ಟು ನಾನೇನಂದರೆ ರಾತ್ರಿ ಹೋಗೋಣ ಅಂತಂದರೆ ಟೈಮಿಂಗ್ಸ್ ನೋಡಿದ್ವಿ. ಆಮೇಲೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇದೆ ಅಂತ ಹೇಳಿದ್ರು. ಮತ್ತು ನಾನು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ ಇದೆಯಾ ಇಲ್ವಾ ಅಂತ. ಏನಕ್ಕಂದರೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಏನಾದರೂ ಬುಕ್ಕಿಂಗ್ ಮಾಡಬೇಕಾ ಅಥವಾ ಜನ ಜಾಸ್ತಿ ಇರ್ತಾರಾ ಏನು ಅಂತೇಳಿ ಕಾಲ್ ಮಾಡಿ ವಿಷಯ ತಿಳ್ಕೊಂಡೆ. ಅವ್ರೇನಂದ್ರು, ಇಲ್ಲ ಓಪನ್ ಇದೆ, ನೀವು ಬರ್ಬೋದು ಅಂತಂದರು. ಆಮೇಲೆ ಹೋಗಿ ನಾವು ದೇಸಿ ಮಸಾಲದಲ್ಲಿ ಎಲ್ಲ ಥರ ವೆರೈಟೀಸ್, ಅಂದರೆ ಸ್ವೀಟ್ ವೆರೈಟೀಸ್ ಆಗಲಿ, ಪಾನಿಪುರಿ ಎಲ್ಲ ಇಟ್ಕೊಂಡಿದ್ರು. ಬೇಲ್ಪುರಿ ಇತ್ತು, ಪಾಸ್ತಾ ಇತ್ತು, ನೂಡಲ್ಸ್ ಇತ್ತು. ನನಗೆ ಇಷ್ಟ ಆಗಿದ್ದು ಏನಂತಂದರೆ ನೂಡಲ್ಸ್ ಚೆನ್ನಾಗಿತ್ತು, ಮತ್ತು ಫ್ರೈಡ್ ರೈಸ್ ಚೆನ್ನಾಗಿತ್ತು, ಮತ್ತು ಸ್ವೀಟ್ಸಲ್ಲಿ ಬಂದು ಜಾಮೂನು ಮತ್ತು
ರಸಗುಲ್ಲ ಚೆನ್ನಾಗಿತ್ತು. ಇದು ದಹಿಪುರಿ ಅಂತೂ ನನಗೆ ಒಂಚೂರು ಇಷ್ಟನೇ ಆಗಿಲ್ಲ. ರಕ್ಷಿ ಬಂದು ದಹಿಪುರಿ ತೊಗೊಂಡು ಬಂದ ಪ್ಲೇಟಲ್ಲಿ. ದಹಿಪುರಿ ಅಂತೂ ನನಗೆ ಒಂದು ಚೂರು ಇಷ್ಟ ಆಗಿಲ್ಲ. ಅದು ಏನು ಮಾಡಿಬಿಟ್ಟಿದ್ದಾರೆ, ನಾರ್ಮಲ್ ಪೂರಿ ನಾವು ಪಾನಿಪುರಿ ಅಂಗಡಿಗಳಲ್ಲಿ ಪೂರಿ ಮಾಡಿರ್ತಾರೆ ನೋಡಿ, ಅದಿಲ್ಲ. ಇದು ಬಂದು ಜಸ್ಟ್ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಕರಿತೀವಿ, ಇದು ನಮಗೆ ಸಿಗುತ್ತೆ ರೆಡಿಮೇಡಾಗಿ ಪೂರಿ ಬಂದು. ಅದನ್ನು ಎಣ್ಣೆಲಿ ಹಾಕ್ಬಿಟ್ಟು ಕರಿತಾರೆ ನೋಡಿ, ಆ ಪೂರಿಯಲ್ಲಿ ಬಂದು ನಾವು ಪಾನಿಪುರಿ ತಿಂದರೆ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ನಾರ್ಮಲ್ ಪಾನಿಪುರಿ ಮಾಡ್ತೀವಿ ನೋಡಿ ನಾವು, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಪೂರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗಂತೂ ಇಷ್ಟ ಆಗಿಲ್ಲ. ದಹಿಪುರಿಯಲ್ಲಿ ತುಂಬ ಬರೀ ಫುಲ್ಲು ಮೊಸರು ಹಾಕ್ಬಿಟ್ಟಿದ್ರು. ಜಾಸ್ತಿ ಹಾಕಿದ್ರು, ಅದು ತಣ್ಣಗಿತ್ತು ಫ್ರಿಜ್ಜಿಂದ ಇಟ್ಟು. ಅದು ನನಗೆ ಇಷ್ಟ ಆಗಿಲ್ಲ. ಮತ್ತು ಸೂಪು ಅಷ್ಟೇ, ಸೂಪ್ ಚೆನ್ನಾಗಿತ್ತು. ಸೂಪು ಇಟ್ಟಿದ್ರು, ಮತ್ತು ಲೆಮನ್ ಜ್ಯೂಸ್ ಇಟ್ಟಿದ್ರು. ಐಸ್ ಕ್ರೀಮ್ ಇತ್ತು, ಬಟ್ ಐಸ್ ಕ್ರೀಮ್ ಅಂತೂ ನಾವು ತಿಂದಿಲ್ಲ. ನಮಗೆ ತಿಂದರೆ ಹಿಂದೆಯೇ ನಮಗೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಐಸ್ ಕ್ರೀಮ್ನ ತಿನ್ನಕ್ಕೆ ಹೋಗಿಲ್ಲ. ಮತ್ತು ಎಲ್ಲನೂ ನೋಡಿ ಮತ್ತು ಅಲ್ಲಿ ನಾನು ರೋಟಿ ಇದೆಲ್ಲ ಬಂದು ನಮಗೆ ಟೇಬಲ್ಗೆ ಅವರೇ ಬಂದು ಸರ್ವ್ ಮಾಡ್ತಾರೆ. ಮತ್ತು ಪನ್ನೀರ್ ಟಿಕ್ಕನು ಅಷ್ಟೇ ಅವರೇ ಬಂದು ಸರ್ವ್ ಮಾಡ್ತಾರೆ. ಬಟ್ ವೆರೈಟೀಸ್ ಮಾತ್ರ ತುಂಬ ಜಾಸ್ತಿ ಇದೆ. ಬಟ್ ನಮ್ಮ ಕೈಲಿ ಜಾಸ್ತಿ ಅಂತೂ ತಿನ್ನಕ್ಕಂತೂ ಆಗಲ್ಲ. ಓಕೆ, ತಿನ್ಬೋದು ಅಷ್ಟೇ. ನನಗಂತೂ ನಿಜ ನನಗೆ 350 ರೂಪಾಯಿ ಕೊಟ್ಟಿರೋದ್ರಲ್ಲಿ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ನಾವು ಅಷ್ಟು ಜಾಸ್ತಿ ತಿಂದೇ ಇಲ್ಲ. ನಾವು ಜಸ್ಟ್ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂದು ಸತಿ ನಾವು ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ. ಅದಷ್ಟು ನಾವು ಒಂದು ಸ್ವಲ್ಪ ತಿನ್ನೋಷ್ಟರಲ್ಲಿ ನಮಗೆ ಹೊಟ್ಟೆನೇ ತುಂಬೋಯ್ತು. ಬಟ್ ಏನಾದರೆ ಹೋಟ್ಲೆಲ್ಲ ಬಂದು ನಮಗೆ ಟೇಸ್ಟಿಂಗ್ ಪೌಡರ್ಸ್ನ ಆ್ಯಡ್ ಮಾಡಿರ್ತಾರೆ. ಎಸ್ಪೆಷಲಿ ಈ ನೂಡಲ್ಸ್ ಆಗಲಿ ಗೋಬಿ ಆಗಲಿ ಇದರಲ್ಲೆಲ್ಲ ಖಂಡಿತ ಹಾಕಿರ್ತಾರೆ. ಅದರಿಂದ ನಮಗೆ ಓಕೆ ತಿಂದ್ಬಿಟ್ಟು ದೇಸಿ ಮಸಾಲ ಮುಗಿಸ್ಕೊಂಡು ಹಂಗೆ ಬರದಾರಿಯಲ್ಲಿ ವಾರಾಹಿ ಅಮ್ಮ ದೇವಸ್ಥಾನ ಇದೆ ಮಲ್ಲೇಶ್ವರಮಲ್ಲಿ. ಅವತ್ತು ಪಂಚಮಿ ಆಗಿತ್ತು. ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ಫೋಟೋಸ್ ಎಲ್ಲ ತಕ್ಕೊಂಡು ನಾನು ಮತ್ತು ರಕ್ಷಿ ಅವ್ನು ಹೊಸ ಟಿ ಶರ್ಟ್ ತೊಗೊಂಡಿದ್ನಲ್ಲ ಶ್ರೀರಾಮ್ಪುರಮಲ್ಲಿ, ಅದು ಅವ್ರ ಅತ್ತೆ ಮನೆಯಲ್ಲೇ ಚೇಂಜ್ ಮಾಡ್ಕೊಂಡು ಅವ್ನಿಗೆ ಈ ಟಿ ಶರ್ಟ್ ಅಂದರೆ ಅಷ್ಟು ಇಷ್ಟಪಟ್ಟು ತೊಗೊಂಡ. ಅದನ್ನೆಲ್ಲ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಆ ಡೇ ಪೂರ್ತಿ ನಮಗೆ ಸೂಪರಾಗಿ ಹೋಯ್ತು.